ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಕಲಿಯುಗದ ದೈವ ವೆಂಕಟೇಶ್ವರ ಸ್ವಾಮಿ ನೆಲೆಸಿರುವ ಆ 7 ಬೆಟ್ಟಗಳ ಒಡೆಯನ ಸನ್ನಿಧಿ ಅಂದ್ರೆ ಅದು ಸಾಕ್ಷಾತ್ ಭೂಲೋಕದ ವೈಕುಂಠ. ಜಗತ್ತಿನ ಮೂಲೆ ಮೂಲೆಯಿಂದ ಪ್ರತಿದಿನ ಲಕ್ಷಾಂತರ ಭಕ್ತರು ಗೋವಿಂದ ಗೋವಿಂದ ಅಂತ ಜಪಿಸುತ್ತಾ ತಮ್ಮ ಕಷ್ಟಗಳನ್ನ ದೂರ ಮಾಡಪ್ಪ ಅಂತ ಆ ತಿರುಮಲದ ಒಡೆಯನ ಪಾದಗಳಿಗೆ ಶರಣಾಗ್ತಾರೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವ ಮತ್ತು ಅತಿ ಹೆಚ್ಚು ಆದಾಯ ಹೊಂದಿರುವಂತಹ ಈ ಪುಣ್ಯ ಕ್ಷೇತ್ರದಲ್ಲಿ ಕೇವಲ ಭಕ್ತಿ ಇದ್ರೆ ಮಾತ್ರ ಸಾಲದು, ಅಲ್ಲಿನ ಕೆಲವು ಕಟ್ಟುನಿಟ್ಟಿನ ನಿಯಮಗಳನ್ನ ಪಾಲಿಸುವುದು ಅಷ್ಟೇ ಮುಖ್ಯವಾಗಿರುತ್ತೆ. ಆದ್ರೆ ಎಷ್ಟೋ ಜನ ಭಕ್ತರು ಅರಿವಿಲ್ಲದೆ ತಿರುಮಲದಲ್ಲಿ ಮಾಡುವ ಕೆಲವು ಭಾರಿ ದೊಡ್ಡ ತಪ್ಪುಗಳು ಅವರ ಇಡೀ ಪುಣ್ಯ ಯಾತ್ರೆಯನ್ನೇ ಕಂಪ್ಲೀಟ್ ಆಗಿ ಹಾಳು ಮಾಡುವ ಸಾಧ್ಯತೆಗಳಿರುತ್ತೆ. ಹೌದು, ತಿರುಪತಿಗೆ ಹೋದಾಗ ಪ್ರತಿಯೊಬ್ಬ ಭಕ್ತನು ಕಡ್ಡಾಯವಾಗಿ ಪಾಲಿಸಲೇಬೇಕಾದ ಮತ್ತು ಅಪ್ಪಿತಪ್ಪಿಯು ಮಾಡಬಾರದ 4 ಅತಿದೊಡ್ಡ ತಪ್ಪುಗಳ ಬಗ್ಗೆ ಟಿಟಿಡಿ ಆಡಳಿತ ಮಂಡಳಿ ಮತ್ತು ಆಧ್ಯಾತ್ಮಿಕ ಪಂಡಿತರು ಭಾರಿ ದೊಡ್ಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ನೀವು ಎಷ್ಟೇ ಭಕ್ತಿಯಿಂದ ಬೆಟ್ಟ ಹತ್ತಿದ್ರೂ ಕೂಡ ಈ 4 ತಪ್ಪುಗಳನ್ನ ಮಾಡಿದ್ರೆ ಸ್ವಾಮಿಯ ದರ್ಶನ ಸಂಪೂರ್ಣವಾಗುವುದಿಲ್ಲ ಮತ್ತು ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪುವುದಿಲ್ಲ ಎನ್ನುವಂತಹ ಭಾರಿ ದೊಡ್ಡ ನಂಬಿಕೆ ಈ 7 ಬೆಟ್ಟಗಳ ಆಸುಪಾಸಿನಲ್ಲಿದೆ. ಅಷ್ಟಕ್ಕೂ ತಿರುಪತಿಗೆ ಹೋದಾಗ ಭಕ್ತರು ಮಾಡುವಂತಹ ಮೊದಲನೇ ಅತಿ ದೊಡ್ಡ ತಪ್ಪು ಯಾವುದು? ವಸ್ತ್ರ ಸಂಹಿತೆ ಅಂದ್ರೆ ಡ್ರೆಸ್ ಕೋಡ್ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ದರ್ಶನಕ್ಕೆ ಡೈರೆಕ್ಟ್ ಆಗಿ ಬ್ರೇಕ್ ಬೀಳೋದ್ ಯಾಕೆ? ಎರಡನೇ ಅತಿ ದೊಡ್ಡ ತಪ್ಪಾದ ನಕಲಿ ದಳ್ಳಾಳಿಗಳ ಅಂದ್ರೆ ಬ್ರೋಕರ್ಗಳ ಬಲೆಯಲ್ಲಿ ಬಿದ್ದು ಭಕ್ತರು ಕಂಗಾಲಾಗ್ತಿರೋದಾದ್ರೂ ಹೇಗೆ? ತಪ್ಪಾಗಿ ಭಕ್ತರು ತಮ್ಮ ಬ್ಯಾಗ್ ಗಳಲ್ಲಿ ತೆಗೆದುಕೊಂಡು ಹೋಗುವ ಆ ನಿಷೇಧಿತ ವಸ್ತುಗಳು ಯಾವುವು? ಎಲ್ಲದಕ್ಕಿಂತ ಅತಿ ಮುಖ್ಯವಾದ 4ನೇ ತಪ್ಪು ಅಂತಂದ್ರೆ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೂ ಮುನ್ನ ವರಾಹ ಸ್ವಾಮಿಯ ದರ್ಶನ ಮಾಡದೆ ಬರುವ ಐತಿಹಾಸಿಕ ತಪ್ಪು ಎಂಥದ್ದು? ಬನ್ನಿವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ತಿರುಮಲ ಕ್ಷೇತ್ರದ ಈ ಪ್ರತಿಯೊಂದು ಕರಾಳ ರಹಸ್ಯವನ್ನ ಮತ್ತು ಕಟ್ಟುನಿಟ್ಟಿನ ನಿಯಮಗಳನ್ನ ಎಳೆಯಾಗಿ ಬಿಚ್ಚಿಡೋಣ. ನಮ್ಮ ಸನಾತನ ಧರ್ಮದ ಈ ಸ್ಫೋಟಕ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಇಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವು ತಿಮ್ಮಪ್ಪನ ಭಕ್ತರಾಗಿದ್ರೆ ತಿಮ್ಮಪ್ಪನಿಗೆ ನಾನಾ ಹೆಸರುಗಳಿವೆ. ನಿಮ್ಗೆ ಯಾವ ಹೆಸರು ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಒಟ್ಟಾರೆಯಾಗಿ ಗೋವಿಂದ ಗೋವಿಂದ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ 4 ತಪ್ಪುಗಳ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಆ ತಿರುಮಲ ಬೆಟ್ಟದ ಪಾವಿತ್ರ್ಯತೆ ಮತ್ತು ಅದರ ಐತಿಹಾಸಿಕ ಮಹತ್ವವನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿರುವಂತಹ ಶೇಷಾಚಲಂ ಬೆಟ್ಟಗಳ ಶ್ರೇಣಿಯೇ ಈ ತಿರುಮಲ. ಆದಿಶೇಷನ 7 ಹೆಡೆಗಳನ್ನ ಸಂಕೇತಿಸುವಂತಹ 7 ಬೆಟ್ಟಗಳಾದ ಶೇಷಾದ್ರಿ, ನೀಲಾದ್ರಿ, ಗರುಡಾದ್ರಿ, ಅಂಜನಾದ್ರಿ, ವೃಷಭಾದ್ರಿ, ನಾರಾಯಣಾದ್ರಿ ಮತ್ತು ವೆಂಕಟಾದ್ರಿ ಬೆಟ್ಟಗಳನ್ನ ದಾಟಿ ಹೋದ್ರೆ ಸಿಗುವುದೇ ಈ ಬಾಲಾಜಿಯ ಬೃಹತ್ ಸನ್ನಿಧಿ. ಈ ಬೆಟ್ಟಗಳಲ್ಲಿರುವಂತಹ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಮರ ಮತ್ತು ಅಲ್ಲಿನ ಪ್ರತಿಯೊಂದು ಧೂಳಿನ ಕಣಕಣವೂ ಕೂಡ ಸಾಕ್ಷಾತ್ ನಾರಾಯಣ ಸಾನ್ನಿಧ್ಯವನ್ನು ಹೊಂದಿದೆ ಅಂತಾರೆ ನಮ್ಮ ಪುರಾಣಗಳು. ಇಂತಹ ಪವಿತ್ರವಾದ ಜಾಗಕ್ಕೆ ಹೋಗುವಾಗ ನಮ್ಮ ಮನಸ್ಸು ಮತ್ತು ದೇಹ ಎರಡೂ ಕೂಡ ಅತ್ಯಂತ ಪರಿಶುದ್ಧವಾಗಿರಲೇಬೇಕು. ತಿರುಪತಿಗೆ ಹೋಗುವ ಭಕ್ತರು ಮಾಡುವ ಮೊದಲನೇ ಮತ್ತು ಅತಿ ದೊಡ್ಡ ತಪ್ಪು ಅಂತಂದ್ರೆ ಅದು ಸರಿಯಾದ ಬಟ್ಟೆಯನ್ನ ಧರಿಸದೆ ಹೋಗುವುದು, ಅಂದ್ರೆ ಡ್ರೆಸ್ ಕೋಡ್ ವೈಲೇಷನ್. ತಿರುಮಲ ತಿರುಪತಿ ದೇವಸ್ಥಾನಂ ಅಂದ್ರೆ ಟಿಟಿಡಿ ದರ್ಶನಕ್ಕೆ ಬರುವ ಭಕ್ತರಿಗೆ ಕಟ್ಟುನಿಟ್ಟಾಗಿ ವಸ್ತ್ರ ಸಂಹಿತೆಯನ್ನ ಜಾರಿಗೆ ತಂದಿದೆ. ಪುರುಷರು ಕಡ್ಡಾಯವಾಗಿ ಬಿಳಿ ಪಂಚೆ ಮತ್ತು ಶರ್ಟ್ ಧರಿಸಬೇಕು ಅಥವಾ ಕುರ್ತಾ ಪೈಜಾಮ ಹಾಕೊಳ್ಬೇಕು. ಮಹಿಳೆಯರು ಸೀರೆ, ಲಂಗ, ದಾವಣಿ ಅಥವಾ ದುಪ್ಪಟ್ಟ ಇರುವಂತಹ ಚೂಡಿದಾರ್ ಮಾತ್ರ ಧರಿಸಬೇಕು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಜೀನ್ಸ್, ಟಿ ಶರ್ಟ್, ಪಾಶ್ಚಿಮಾತ್ಯ ಉಡುಪುಗಳನ್ನ ಧರಿಸಿಕೊಂಡು ಡೈರೆಕ್ಟ್ ಆಗಿ ದರ್ಶನಕ್ಕೆ ಬರ್ತಾ ಇದ್ದಾರೆ. ಅಷ್ಟಕ್ಕೂ ದೇವಸ್ಥಾನಕ್ಕೆ ಹೋಗುವಾಗ ಈ ಪಾಶ್ಚಿಮಾತ್ಯ ಉಡುಪುಗಳನ್ನ ಯಾಕೆ ಧರಿಸಬಾರದು ಎನ್ನುವುದರ ಹಿಂದೆ ಒಂದು ಭಾರಿ ದೊಡ್ಡ ವಿಜ್ಞಾನ ಮತ್ತು ಆಧ್ಯಾತ್ಮಿಕ ಲೆಕ್ಕಾಚಾರ ಅಡಗಿದೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಪ್ರಬಲವಾದ ಕಾಸ್ಮಿಕ್ ಎನರ್ಜಿ ಅಂದ್ರೆ ದೈವಿಕ ಶಕ್ತಿ ನಿರಂತರವಾಗಿ ಪ್ರವಹಿಸ್ತಾ ಇರುತ್ತೆ. ಸಾಂಪ್ರದಾಯಿಕ ಉಡುಪುಗಳಾದ ಪಂಚೆ ಮತ್ತು ಸೀರೆಗಳು ದೈವಿಕ ಶಕ್ತಿಯನ್ನ ತಮ್ಮ ದೇಹದೊಳಗೆ ಸುಲಭವಾಗಿ ಆಕರ್ಷಿಸುವಂತಹ ಸಾಮರ್ಥ್ಯವನ್ನ ಹೊಂದಿವೆ. ಆದ್ರೆ ಬಿಗಿಯಾದ ಜೀನ್ಸ್ ಅಥವಾ ಶರ್ಟ್ ಗಳು ಈ ಶಕ್ತಿಯನ್ನ ಬ್ಲಾಕ್ ಮಾಡುತ್ತೆ. ಇದಷ್ಟೇ ಅಲ್ಲದೆ ಪುಣ್ಯ ಕ್ಷೇತ್ರಗಳಲ್ಲಿ ನಾವು ಶೋಕಿಯ ಪ್ರದರ್ಶನ ಮಾಡಬಾರದು ಮತ್ತು ದೇವರ ಮುಂದೆ ನಾವೆಲ್ಲರೂ ಕೂಡ ಸಮಾನರು ಎನ್ನುವ ಭಾವನೆ ಬರಲು ಈ ಕಡ್ಡಾಯ ವಸ್ತ್ರ ಸಂಹಿತೆ ಅತ್ಯಂತ ಅನಿವಾರ್ಯವಾಗಿದೆ. ಯಾರು ಈ ನಿಯಮವನ್ನು ಉಲ್ಲಂಘಿಸುತ್ತಾರೋ ಅವರನ್ನ ಟಿಟಿಡಿ ಭದ್ರತಾ ಸಿಬ್ಬಂದಿ ನಿರ್ದಾಕ್ಷಿಣ್ಯವಾಗಿ ಗೇಟ್ ನಿಂದಲೇ ವಾಪಸ್ ಕಳಿಸುತ್ತಾರೆ. ಭಕ್ತರು ಮಾಡುವ ಎರಡನೇ ಅತಿ ದೊಡ್ಡ ತಪ್ಪು ಅಂದ್ರೆ ದರ್ಶನಕ್ಕಾಗಿ ಶಾರ್ಟ್ ಕಟ್ ಹುಡ್ಕೊಂಡು ಹೋಗಿ ನಕಲಿ ದಳ್ಳಾಳಿಗಳ ಅಂದ್ರೆ ಬ್ರೋಕರ್ ಗಳ ಬಲೆಯಲ್ಲಿ ಕಂಪ್ಲೀಟ್ ಆಗಿ ಸಿಲುಕಾಕೊಳ್ಳುವುದು. ತಿರುಪತಿಯಲ್ಲಿ ಯಾವಾಗಲೂ ಕೂಡ ವಿಪರೀತವಾದಂತಹ ರಶ್ ಇರುತ್ತೆ. ದರ್ಶನಕ್ಕೆ 10 ರಿಂದ 15 ಗಂಟೆಗಳ ಕಾಲ ಕ್ಯೂ ನಲ್ಲಿ ನಿಲ್ಬೇಕಾಗತ್ತೆ. ಇದನ್ನ ತಪ್ಪಿಸಲು ಕೆಲವು ಭಕ್ತರು ಅಲ್ಲಿನ ಸ್ಥಳೀಯ ದಳ್ಳಾಳಿಗಳಿಗೆ ಸಾವಿರಾರು ರೂಪಾಯಿ ಹಣ ಕೊಟ್ಟು ವಿಐಪಿ ಪಾಸ್ ಅಥವಾ ಬೇಗ ದರ್ಶನ ಮಾಡಿಸುವಂತಹ ಟಿಕೆಟ್ ಗಳನ್ನ ಪಡೆದುಕೊಳ್ತಾರೆ. ಆದ್ರೆ ಇಲ್ಲಿ ನಡೆಯುವುದೇ ಭಾರಿ ದೊಡ್ಡ ಮೆಗಾ ವಂಚನೆ. ಈ ದಳ್ಳಾಳಿಗಳು ಕೊಡುವ ಟಿಕೆಟ್ ಗಳು ಬಹುತೇಕ ನಕಲಿಯಾಗಿರುತ್ತವೆ ಅಥವಾ ಬೇರೊಬ್ಬರ ಹೆಸರಿನಲ್ಲಿರುತ್ತೆ. ಇಂದು ಟಿಟಿಡಿ ಆಡಳಿತ ಮಂಡಳಿಯು ಟಿಕೆಟ್ ಬ್ಲಾಕ್ ಮಾರ್ಕೆಟ್ ನನ್ನ ತಡೆಯಲು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಜಾರಿಗೆ ತಂದಿದೆ. ದರ್ಶನದ ಕ್ಯೂನಲ್ಲಿ ಪ್ರತಿಯೊಬ್ಬ ಭಕ್ತನ ಆಧಾರ್ ಕಾರ್ಡ್ ಅನ್ನ ಸ್ಕ್ಯಾನ್ ಮಾಡಲಾಗುತ್ತೆ ಮತ್ತು ಫೇಸ್ ರೆಕಗ್ನಿಷನ್ ಕ್ಯಾಮೆರಾಗಳ ಮೂಲಕ ಮುಖವನ್ನ ಪರಿಶೀಲನೆ ಮಾಡಲಾಗುತ್ತೆ. ಒಂದ್ ವೇಳೆ ನೀವು
ಬ್ರೋಕರ್ ಹತ್ರ ಖರೀದಿಸಿದ ಟಿಕೆಟ್ ನಲ್ಲಿರುವ ಹೆಸರು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಮ್ಯಾಚ್ ಆಗದಿದ್ರೆ ತಕ್ಷಣವೇ ನಿಮ್ಮನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಟ್ಟಲಾಗುತ್ತೆ. ದೇವರ ದರ್ಶನಕ್ಕೆ ಬಂದು ಪೊಲೀಸರ ಅತಿಥಿಯಾಗುವ ಈ ಕರಾಳ ಮನಸ್ಥಿತಿಯನ್ನ ತಪ್ಪಿಸಿಕೊಳ್ಳಬೇಕಾದ್ರೆ ಭಕ್ತರು ಕೇವಲ ಟಿಟಿಡಿಯ ಅಧಿಕೃತ ವೆಬ್ಸೈಟ್ ಮೂಲಕವೇ ಟಿಕೆಟ್ ಅನ್ನ ಬುಕ್ ಮಾಡಿಕೊಳ್ಳುವುದು 100% ಸುರಕ್ಷಿತ. ತಿರುಮಲಕ್ಕೆ ಹೋಗುವಾಗ ಭಕ್ತರು ಮಾಡುವ ಮೂರನೇ ಮತ್ತು ಅತಿ ದೊಡ್ಡ ತಪ್ಪು ಅಂತಂದ್ರೆ ತಮ್ಮ ಬ್ಯಾಗ್ ಗಳಲ್ಲಿ ನಿಷೇಧಿತ ವಸ್ತುಗಳನ್ನ ಅಂದ್ರೆ ಬೇಡವಾದಂತಹ ನಿಷೇಧಿತ ಐಟಮ್ಸ್ ಗಳನ್ನ ಇಟ್ಕೊಳ್ಳುವುದು. ತಿರುಮಲ ಬೆಟ್ಟ ಒಂದು ಪವಿತ್ರವಾದ ಪುಣ್ಯ ಭೂಮಿ. ಅಲ್ಲಿಗೆ ಹೋಗುವಾಗ ಯಾವುದೇ ಕಾರಣಕ್ಕೂ ಕೂಡ ಮಾಂಸಾಹಾರ, ಮದ್ಯ, ತಂಬಾಕು, ಸಿಗರೆಟ್ ಅಥವಾ ಗುಟ್ಕಾದಂತಹ ವಸ್ತುಗಳನ್ನ ತೆಗೆದುಕೊಂಡು ಹೋಗುವುದು ಅಕ್ಷರಶಃ ಭಾರಿ ದೊಡ್ಡ ಅಪರಾಧ. ಅಲಿಪಿರಿ ಚೆಕ್ ಪೋಸ್ಟ್ ಬಳಿ ಪ್ರತಿಯೊಂದು ವಾಹನವನ್ನ ಮತ್ತು ಬ್ಯಾಗ್ ಗಳನ್ನ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡಲಾಗುತ್ತೆ. ಒಂದ್ ವೇಳೆ ನಿಮ್ಮ ಬಳಿ ಈ ವಸ್ತುಗಳು ಸಿಕ್ಕರೆ ನಿಮ್ಮ ಇಡೀ ವಾಹನವನ್ನ ಸೀಸ್ ಮಾಡಿ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸುವ ಭಾರಿ ದೊಡ್ಡ ಅಪಾಯವಿರುತ್ತೆ. ನಿಷೇಧಿತ ವಸ್ತುಗಳ ಪಟ್ಟಿಯಲ್ಲಿ ಕೇವಲ ಮಾದಕ ವಸ್ತುಗಳು ಮಾತ್ರವಲ್ಲ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಗಳು ಕೂಡ ಬರುತ್ತೆ. ದೇವಸ್ಥಾನದ ಗರ್ಭಗುಡಿಯ ಒಳಗೆ ಮೊಬೈಲ್ ಫೋನ್, ಕ್ಯಾಮೆರಾ ಅಥವಾ ಸ್ಮಾರ್ಟ್ ವಾಚ್ ಗಳನ್ನ ತೆಗೆದುಕೊಂಡು ಹೋಗುವುದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿದೆ. ದೇವರ ದರ್ಶನಕ್ಕೆ ಹೋಗುವಾಗ ಕೇವಲ ವೆಂಕಟೇಶ್ವರ ಸ್ವಾಮಿಯ ಮುಖವನ್ನ ನೋಡಿಕೊಂಡು ಭಕ್ತಿಯಿಂದ ಬೇಡಿಕೊಳ್ಳಬೇಕೆ ಹೊರತು ಸೆಲ್ಫಿಯನ್ನ ಕ್ಲಿಕ್ ಮಾಡುತ್ತಾ ನಿಲ್ಲಬಾರದು. ಗರ್ಭಗುಡಿಯ ರಹಸ್ಯವನ್ನ ಮತ್ತು ಪಾವಿತ್ರತೆಯನ್ನ ಕಾಪಾಡುವ ದೃಷ್ಟಿಯಿಂದ ಟಿಟಿಡಿ ಈ ಕಠಿಣ ನಿರ್ಧಾರವನ್ನ ಜಾರಿಗೆ ತಂದಿದೆ. ಭಕ್ತರು ತಮ್ಮ ಮೊಬೈಲ್ ಗಳನ್ನ ಲಾಕರ್ ಗಳಲ್ಲಿ ಇಟ್ಟು ಹೋಗುವುದು ಅತಿ ಮುಖ್ಯವಾಗಿರುತ್ತೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಭಕ್ತರು ಮಾಡುವ 4ನೇ ಮತ್ತು ಅತ್ಯಂತ ಭಾರಿ ದೊಡ್ಡ ತಪ್ಪು ಅಂದ್ರೆ ಅದು ಪೌರಾಣಿಕ ನಿಯಮವನ್ನ ಉಲ್ಲಂಘನೆ ಮಾಡುವುದು. ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೂ ಮುನ್ನ ವರಾಹ ಸ್ವಾಮಿಯ ದರ್ಶನವನ್ನ ಮಾಡದೆ ಅವರು ನೇರವಾಗಿ ವೆಂಕಟೇಶ್ವರನ ದರ್ಶನವನ್ನ ಮಾಡೋದು. ಇದು ಅಕ್ಷರಶಃ ಅತಿ ದೊಡ್ಡ ಆಧ್ಯಾತ್ಮಿಕ ಅಪರಾಧವಾಗಿದೆ. ತಿರುಮಲಕ್ಕೆ ಹೋಗುವ ಬಹುತೇಕ ಭಕ್ತರು ಡೈರೆಕ್ಟ್ ಆಗಿ ವೆಂಕಟೇಶ್ವರ ಸ್ವಾಮಿಯ ಕ್ಯೂ ನಲ್ಲಿ ನಿಂತು ದರ್ಶನ ಮುಗಿಸಿ ವಾಪಸ್ ಬರ್ತಾರೆ. ಆದ್ರೆ ಇದು ಕಂಪ್ಲೀಟ್ ಆಗಿ ತಪ್ಪು ಪದ್ಧತಿ. ಪುರಾಣಗಳ ಪ್ರಕಾರ ತಿರುಮಲ 7 ಬೆಟ್ಟದ ಅಸಲಿ ಒಡೆಯ ಸಾಕ್ಷಾತ್ ಶ್ರೀ ಭೂವರಾಹ ಸ್ವಾಮಿ. ವೆಂಕಟೇಶ್ವರ ಸ್ವಾಮಿಯು ಭೂಲೋಕಕ್ಕೆ ಬಂದಾಗ ನೆಲೆಸಲು ಜಾಗವಿಲ್ಲದೆ ವರಾಹ ಸ್ವಾಮಿಯ ಬಳಿ ಜಾಗವನ್ನ ಕೇಳ್ತಾನೆ. ಆಗ ವರಾಹ ಸ್ವಾಮಿಯು ತನ್ನ ಬೆಟ್ಟದಲ್ಲಿ 100 ಅಡಿ ಜಾಗವನ್ನ ವೆಂಕಟೇಶ್ವರನಿಗೆ ಬಿಟ್ಟುಕೊಡ್ತಾನೆ. ಜಾಗವನ್ನ ಬಿಟ್ಟು ಕೊಟ್ಟಿದ್ದಕ್ಕಾಗಿ ವೆಂಕಟೇಶ್ವರ ಸ್ವಾಮಿಯು ವರಾಹ ಸ್ವಾಮಿಗೆ ಒಂದು ಭಾರಿ ದೊಡ್ಡ ವರವನ್ನ ಕೊಡ್ತಾನೆ. ಯಾವ ಭಕ್ತನೇ ಆಗಿರಲಿ ತಿರುಮಲಕ್ಕೆ ಬಂದಾಗ ಮೊದಲು ನಿನ್ನ ದರ್ಶನ ಮಾಡಿ ನಿನಗೆ ಪೂಜೆ ಸಲ್ಲಿಸಿದ ನಂತರವೇ ನನ್ನ ದರ್ಶನಕ್ಕೆ ಬರಬೇಕು. ಒಂದ್ ವೇಳೆ ನಿನ್ನ ದರ್ಶನ ಮಾಡದೆ ಡೈರೆಕ್ಟ್ ಆಗಿ ನನ್ನ ಬಳಿ ಬಂದ್ರೆ ಆ ಭಕ್ತನ ಯಾವುದೇ ಪ್ರಾರ್ಥನೆಯನ್ನು ಕೂಡ ನಾನು ಸ್ವೀಕರಿಸೋದಿಲ್ಲ ಎನ್ನುವ ಖಡಕ್ ಆದಂತಹ ಮಾತುಗಳನ್ನ ಸ್ವಾಮಿ ವೆಂಕಟೇಶ್ವರ ಹೇಳಿದ್ದಾನೆ. ಹೀಗಾಗಿಯೇ ಪುಷ್ಕರಣಿಯ ಪಕ್ಕದಲ್ಲಿರುವಂತಹ ವರಾಹ ಸ್ವಾಮಿಯ ದೇವಸ್ಥಾನಕ್ಕೆ ಮೊದಲು ಭೇಟಿ ನೀಡಿ ಅಲ್ಲಿ ನಮಸ್ಕರಿಸಿದ ನಂತರವೇ ವೆಂಕಟೇಶ್ವರನ ದರ್ಶನಕ್ಕೆ ಹೋಗುವುದು ತಿರುಪತಿ ಯಾತ್ರೆಯ ಅಸಲಿ ಮತ್ತು ಕಡ್ಡಾಯ ನಿಯಮವಾಗಿದೆ. ತಿರುಮಲಕ್ಕೆ ಹೋದಾಗ ಬಹುತೇಕ ಭಕ್ತರು ಮಾಡುವಂತಹ ಮತ್ತೊಂದು ಪ್ರಮುಖ ಆಚರಣೆ ಅಂದ್ರೆ ಕಲ್ಯಾಣ ಕಟ್ಟೆಯಲ್ಲಿ ತಲೆ ಕೂದಲು ಕೊಡುವುದು ಅಂದ್ರೆ ಮುಡಿ ಕೊಡುವುದು. ಇದ್ರ ಹಿಂದೆ ಕೂಡ ಒಂದು ಭಾರಿ ದೊಡ್ಡ ಆಧ್ಯಾತ್ಮಿಕ ಅರ್ಥವಿದೆ. ಕೂದಲು ಎನ್ನುವುದು ಮನುಷ್ಯನ ಅಹಂಕಾರ ಮತ್ತು ಸೌಂದರ್ಯದ ಸಂಕೇತ. ದೇವರ ಮುಂದೆ ನನ್ನ ಅಹಂಕಾರ ಶೂನ್ಯ, ನಾನು ನಿನ್ನ ಪಾದಗಳಿಗೆ ಸಂಪೂರ್ಣವಾಗಿ ಶರಣಾಗಿದ್ದೇನೆ ಅಂತ ತೋರಿಸಲು ಭಕ್ತರು ತಮ್ಮ ಕೂದಲನ್ನ ಸಮರ್ಪಿಸುತ್ತಾರೆ. ಹೀಗೆ ಕೊಟ್ಟಂತಹ ಕೂದಲನ್ನ ಟಿಟಿಡಿ ಆಡಳಿತ ಮಂಡಳಿ ವಿದೇಶಗಳಿಗೆ ರಫ್ತು ಮಾಡಿ ಅದರಿಂದ ಬರುವ ಕೋಟ್ಯಾಂತರ ರೂಪಾಯಿ ಆದಾಯವನ್ನ ಅನಾಥಾಶ್ರಮ ಮತ್ತು ಆಸ್ಪತ್ರೆಗಳ ನಿರ್ವಹಣೆಗೆ ಬಳಸಿಕೊಳ್ತಾ ಇದೆ. ಇದು ಮತ್ತೊಂದು ರೋಚಕ ಸತ್ಯವಾಗಿದೆ. ತಿರುಮಲ ಬೆಟ್ಟವನ್ನ ವಾಹನಗಳ ಮೂಲಕ ಹತ್ತುವುದಕ್ಕಿಂತ ಕಾಲ್ನಡಿಗೆಯಲ್ಲಿ ಅಂದ್ರೆ ಪಾದಯಾತ್ರೆಯಲ್ಲಿ ಹತ್ತುವುದು ಅತಿ ದೊಡ್ಡ ಪುಣ್ಯದ ಕೆಲಸ ಅಂತಾರೆ ಪಂಡಿತರು. ಅಲಿಪಿರಿ ಮಾರ್ಗದಲ್ಲಿ ಬರೋಬ್ಬರಿ 3500ಕ್ಕೂ ಹೆಚ್ಚು ಮೆಟ್ಟಿಲುಗಳಿವೆ. ಶ್ರೀವಾರಿ ಮೆಟ್ಟು ಮಾರ್ಗದಲ್ಲಿ 2300 ಮೆಟ್ಟಿಲುಗಳಿವೆ. ಗೋವಿಂದನ ನಾಮಸ್ಮರಣೆ ಮಾಡುತ್ತಾ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಬೆಟ್ಟ ಹತ್ತಿದ್ರೆ ನಮ್ಮ ದೇಹದ ಪ್ರತಿಯೊಂದು ನರನಾಡಿಗಳು ಕೂಡ ಶುದ್ಧಿಯಾಗುತ್ತೆ ಎನ್ನುವುದು ಭಕ್ತರ ನಂಬಿಕೆ. ಪಾದಯಾತ್ರೆಯಲ್ಲಿ ಬರುವ ಭಕ್ತರಿಗೆ ಟಿಟಿಡಿ ವಿಶೇಷವಾದಂತಹ ದರ್ಶನದ ಟೋಕನ್ ಅನ್ನ ಕೂಡ ನೀಡಿ ಗೌರವಿಸ್ತಾ ಇದೆ. ತಿರುಪತಿಗೆ ಹೋಗುವ ಪ್ರತಿಯೊಬ್ಬ ಭಕ್ತನು ಕಡ್ಡಾಯವಾಗಿ ಮಾಡಬೇಕಾದ ಮತ್ತೊಂದು ಕೆಲಸ ಅಂದ್ರೆ ತರಿಗೊಂಡ ವೆಂಗಮಾಂಬ ಅನ್ನಪ್ರಸಾದ ಭವನದಲ್ಲಿ ಅನ್ನಪ್ರಸಾದವನ್ನ ಸ್ವೀಕರಿಸುವುದು. ಇದು ಪ್ರಪಂಚದ ಅತಿ ದೊಡ್ಡ ಮತ್ತು ಅತ್ಯಂತ ಶುಚಿಯಾದ ಅಡುಗೆ ಮನೆಯಲ್ಲಿ ಒಂದಾಗಿದೆ. ಪ್ರತಿದಿನ ಬರೋಬ್ಬರಿ 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಇಲ್ಲಿ ಉಚಿತವಾಗಿ ಬಿಸಿ ಬಿಸಿ ಅನ್ನ, ಸಾಂಬಾರ್ ಮತ್ತು ಪಲ್ಯಗಳನ್ನ ಬಡಿಸಲಾಗುತ್ತೆ. ಇಲ್ಲಿ ಊಟ ಮಾಡುವುದು ಕೇವಲ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಲ್ಲ, ಬದಲಾಗಿ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯ ಪ್ರಸಾದವನ್ನ ನಮ್ಮ ದೇಹಕ್ಕೆ ಸೇರಿಸಿಕೊಳ್ಳುವ ಭಾರಿ ದೊಡ್ಡ ಪುಣ್ಯದ ಕೆಲಸವಾಗಿದೆ. ಅನ್ನದಾನಕ್ಕೆ ನಮ್ಮ ಕೈಲಾದಷ್ಟು ದೇಣಿಗೆ ನೀಡುವುದು ಕೂಡ ಅಷ್ಟೇ ಶ್ರೇಷ್ಠವಾದ ಕಾರ್ಯ. ಇನ್ನು ಸ್ನೇಹಿತರೆ, ವೆಂಕಟೇಶ್ವರ ಸ್ವಾಮಿಯ ಗರ್ಭಗುಡಿಯ ಒಳಗೆ ಹೋದಾಗ ಅಲ್ಲಿ ನಡೆಯುವಂತಹ ಕೆಲವು ರೋಚಕ ಪವಾಡಗಳನ್ನ ನಾವು ಕಣ್ಣಾರೆ ನೋಡಬಹುದು. ಸ್ವಾಮಿಯ ವಿಗ್ರಹ ಯಾವಾಗ್ಲೂ ಕೂಡ ವಿಪರೀತ ಬೆವರ್ತಾ ಇರುತ್ತೆ. ಅರ್ಚಕರು ಪದೇ ಪದೇ ರೇಷ್ಮೆ ಬಟ್ಟೆಯಿಂದ ಆ ಬೆವರನ್ನ ಒರೆಸ್ತಾನೆ ಇರ್ತಾರೆ. ಅಷ್ಟೇ ಅಲ್ಲದೆ ಸ್ವಾಮಿಯ ವಿಗ್ರಹದ ಕಿವಿಯ ಬಳಿ ಕಿವಿಗೊಟ್ಟು ಕೇಳಿದ್ರೆ ಅಲೆಗಳ ಶಬ್ದಗಳು ಅಪ್ಪಳಿಸುವಂತಹ ಶಬ್ದ, ಭಾರಿ ದೊಡ್ಡ ಸಮುದ್ರದ ಶಬ್ದ ಕೇಳಿಸುತ್ತೆ ಅಂತಾರೆ. ಗರ್ಭಗುಡಿಯ ಒಳಗೆ ಉರಿತಾ ಇರುವ ದೀಪಗಳು ಸಾವಿರಾರು ವರ್ಷಗಳಿಂದ ಎಣ್ಣೆ ಇಲ್ಲದೆಯೇ ನಿರಂತರವಾಗಿ ಉರಿತಾನೆ ಇದೆ ಎನ್ನುವ ಸ್ಫೋಟಕ ರಹಸ್ಯಗಳು ವಿಜ್ಞಾನಿಗಳಿಗೂ ಇಂದಿಗೂ ಬಿಡಿಸಲಾಗದ ಕಗ್ಗಂಟಾಗಿ ಉಳಿದಿದೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಹುಂಡಿ ಪ್ರಪಂಚದಲ್ಲಿ ಅತಿ ಹೆಚ್ಚು ದೇಣಿಗೆ ಸಂಗ್ರಹ
ಸಂಗ್ರಹವಾಗುವ ಹುಂಡಿಯಾಗಿದೆ. ಪುರಾಣಗಳ ಪ್ರಕಾರ ವೆಂಕಟೇಶ್ವರ ಸ್ವಾಮಿಯು ಪದ್ಮಾವತಿಯ ಮದುವೆಯಾಗಲು ಕುಬೇರನಿಂದ ಭಾರಿ ದೊಡ್ಡ ಮಟ್ಟದ ಸಾಲವನ್ನು ಪಡೆದಿರ್ತಾನೆ. ಆ ಸಾಲವನ್ನ ತೀರಿಸಲು ಕಲಿಯುಗ ಅಂತ್ಯದವರೆಗೂ ಸ್ವಾಮಿ ತನ್ನ ಭಕ್ತರಿಂದ ಕಾಣಿಕೆಯನ್ನು ಪಡೆಯುತ್ತಾನೆ ಇರ್ತಾನೆ ಎಂಬುವಂತಹ ನಂಬಿಕೆ ಇದೆ. ಪ್ರತಿದಿನ ಕೋಟ್ಯಾಂತರ ರೂಪಾಯಿ ನಗದು, ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳು ಈ ಹುಂಡಿಗೆ ಬಂದು ಬೀಳುತ್ತೆ. ಆ ಹಣವನ್ನ ಎಣಿಸಲು ನೂರಾರು ಸಿಬ್ಬಂದಿಗಳು 24 ಗಂಟೆಗಳ ಕಾಲ ಕೆಲಸ ಮಾಡ್ತಾನೆ ಇರ್ತಾರೆ ಎನ್ನುವುದು ತಿರುಮಲದ ಆರ್ಥಿಕ ಶಕ್ತಿಯನ್ನ ಎತ್ತಿ ತೋರಿಸ್ತಾ ಇದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸ್ನೇಹಿತರೆ, ತಿರುಪತಿ ತಿಮ್ಮಪ್ಪ ಯಾತ್ರೆ ಎನ್ನುವುದು ಕೇವಲ ಒಂದು ಪ್ರವಾಸವಲ್ಲ, ಇದೊಂದು ಭಕ್ತಿ, ಶಿಸ್ತು ಮತ್ತು ಆಧ್ಯಾತ್ಮಿಕತೆಯ ಭಾರಿ ದೊಡ್ಡ ಸಮ್ಮಿಲನ. ಡ್ರೆಸ್ ಕೋಡ್ ಪಾಲಿಸುವುದು, ದಳ್ಳಾಳಿಗಳಿಂದ ದೂರವಿರುವುದು, ನಿಷೇಧ ವಸ್ತುಗಳನ್ನ ಕೊಂಡೊಯ್ಯುವುದು ಮತ್ತು ವರಹಸ್ವಾಮಿ ದರ್ಶನ ಮಾಡುವುದು, ಈ 4 ಪ್ರಮುಖ ನಿಯಮವನ್ನ ಪಾಲಿಸಿದರೆ ಮಾತ್ರ ನಿಮಗೆ ತಿರುಪತಿ ಯಾತ್ರೆಯ ಕಂಪ್ಲೀಟ್ ಆಗಿ ಸಾರ್ಥಕವಾಗುತ್ತೆ. ಭೂಲೋಕದ ವೈಕುಂಠದಲ್ಲಿ ನೆಲೆಸಿರುವಂತಹ ಈ ವೆಂಕಟೇಶ್ವರ ಸ್ವಾಮಿಯ ಪ್ರತಿಯೊಬ್ಬ ಭಕ್ತನ ಕಷ್ಟಗಳನ್ನು ದೂರ ಮಾಡಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎನ್ನುವುದೇ ನಮ್ಮ ಆಶಯ. ಭಾರತ ಸನಾತನ ಧರ್ಮ ಮತ್ತು ಪುಣ್ಯ ಕ್ಷೇತ್ರದ ಅಸಲಿ ಚಿತ್ರಣವನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ಆಧ್ಯಾತ್ಮಿಕ ರಹಸ್ಯಗಳು, ಜಾಗತಿಕ ಆರ್ಥಿಕತೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.